5 ಜನ ಹೆಣ್ಮಕ್ಳು ಇದ್ದು ಕೂಡ ಒಂದು ತನ್ನ ಹಾಕಕ್ಕಾಗದೆ ಬೀದಿಗೆ ತಳ್ಳಿದಾರಂತೆ. 2 ತಿಂಗಳು ಇಸ್ಕೊಂಡ್ರೆ 1 ವರ್ಷ ಆಯ್ತು. 5 ಜನ ಅಮ್ಮನ ಆಚೆ ಕಳಿಸ್ಬೇಡಿ, ಉಂಡೆ ತವಳಿಗೆ ಹಾಕ್ರಿ ಅಂತ ಕೇಳ್ಕೊಂಡ್ರಪ್ಪ. ಆಗಲ್ಲ, ನಾವು ಇಸ್ಕೊಳ್ಳಲ್ಲ ಅನ್ಬಿಟ್ಟು. ಈಗ ನೀವು ಆಲ್ರೆಡಿ ಸುಮಾರು ಆಶ್ರಮದಲ್ಲಿ ಇದು ಬಂದಿದ್ದೀರಂತಲ್ಲ, ಏನು ಸಮಾಚಾರ? ನೀನ್ ಹಾಕಿ ಇಸ್ಕೊಂಡಿದ್ದಿ, ಓಡಿಸು ಅಂತ ಓಡಿಸ್ಬಿಟ್ಲು ಮೊಮ್ಮಗಳು. ಬಟ್ಟೆ ಎಲ್ಲ ಒಳಗೆ ಮಡಿಕೊಂಡು ಹೋಯ್ತೀನಿ ಅಂತ ಎತ್ಕೊಂಡ್ ಬರ್ತೀನಿ ಅಂತ ಅಂದಾಗ ಅವರೇ ಕಾರ್ ಮಾಡಿ ಕಳ್ಸಿದ್ರು. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಸ್ವಚ್ಛೋಗ್ಬಿಟ್ಲಿ, ಯಾರು ಕರಿಯೋದನ್ನ ತಿನ್ಕೊಂಡು ಕಂಡವ್ರು ಮುಟ್ಲಿ ನಾವು ಬರಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ. ಅವ್ರು ಬರಲ್ಲ ಕಣಪ್ಪ ಅಂತ ನೇಚರು ಕಣಪ್ಪ. 10 ಮಾಸ ಹೊತ್ತಮ್ಮ ರಕ್ತ ಹಂಚಿ ಹೆತ್ತಮ್ಮ. ಬಾಕಲ್ ತೆಗೆದು ರೊಕ್ಕೊಟ್ಬಿಡಿ ಮನೆ ಕೊಡ್ತಿದ್ರು ಹೋಯ್ತಾರ ತಿರುಗಿ ಬಾಕಲ್ ತೆಗೆದ್ರು ಕಾಸಿಂತೇವೆ ಮನೆ ಕಟ್ಟು ಅವ್ರು ಮನೆ ಕಟ್ಟರು. ಭಾರವಾಗಿ ಹೋದಳಮ್ಮ ಯಾರಿಗಿನ್ನೂ ಬೇಡವಮ್ಮ. ಕೆರೊಳಗೆ ಆರ್ಬಿಟ್ಟಿದ್ದೀರಾ ನೀವು? ಬಿದ್ದೋಗಿದ್ದೆ. ಯಾಕೆ ಬಿದ್ರಿ? ಯಾಕಿರ್ಬೇಕು, ಯಾರು ಇಸ್ಕೊಂಡ್ಮೇಲೆ ಅಂತ. ಅವಾಗ ಹೋಗಿ 2 ಸತಿ ಮುಳುಗಿ ಎತ್ತನಲ್ಲ ನಿಮ್ಮಂಗೆ ಇದ್ರು. ಅವ್ನಿಗೆ ರೊಟ್ಟಿ ಹಿಡ್ಕೊಂಡ್ಬಿಟ್ಟು ಎಷ್ಟು ಹೇಳಿದ್ರು ಬಿಡ್ಲಿಲ್ಲ, ಎತ್ಕೊಂಡ್ ಬಂದ್ಬಿಟ್ರು ನಾಕಿ. ಇಲ್ಲಿ ಬರೋ ದಿವಸನು ರಾತ್ರಿ ಕದಾಕೊಂಡು ಅಳಿಸಿ ಹೋಗ್ತಿಲ್ಲ ಕಣಪ್ಪ. ಆಚೆ ಕಡೆಗೆ ಹೋಗಿ ಹೋಯ್ತಾರು ನಿನ್ ಪಾಡಕ್ಕೆ ಮಕ್ಕಳು. ಮಗಳ 3ನೇ ಮಗಳು. ಆಸ್ತಿ ಎಲ್ಲ ಮಾರ್ಕೊಂಡೆ ಬಂದ್ರು. ಅವ್ರಷ್ಟು ಮಡಿಕೊಂಡ್ರು. ಹೆಣ್ಮಕ್ಳು ನಮ್ಗಿಲ್ಲ ಅಂತ, ಗಂಡು ಮಕ್ಳಿಲ್ಲ. ಈಗ ಹೆಣ್ಮಕ್ಳು ಬಂದ್ ಕಾದ್ರೆ ಹೋಗ್ತೀರಾ? ಬಂದ್ಬಿಟ್ಟೆ ಮಗ, ಜಾಗ ಕೊಟ್ಬಿಡಿ, ನೀವು ಉಂಡಾಗ ನನ್ಗೆ ಇಷ್ಟಪ್ಪ, ಊಟ ಕೊಟ್ಬಿಡಿ ಅಂತ ಮಾರ್ಗಕಾಯಿ ಮುಗಿಸ್ ತುತ್ತ ನಿಟ್ಟ ಹೆತ್ತ ತಾಯಿ ಮಡದಿ ಬರಲು ಮುದಿಯ ಗೊಡ್ಡು. ಕಾಲದಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮನೆಗೊಂದು ಹೆಣ್ಣಿರ್ಬೇಕು ಅನ್ನೋ ಒಂದು ಗಾದೆ ಮಾತಿದೆ. ಬಟ್ 5 ಜನ ಹೆಣ್ಮಕ್ಳಿದ್ರು ಒಂದು ತಾಯಿ ಊಟ ಹಾಕಕ್ಕೆ ಆಗ್ತಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ, ನಿಜವಾಗ್ಲೂ ನೋವಾಗುತ್ತೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹೆಣ್ಮಕ್ಳಿರೋ ಮನೆಗೂ ತಲುಪಲಿ, ಗಂಡು ಮಕ್ಳಿರೋ ಮನೆಗೂ ತಲುಪಲಿ. ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ನೀವು ಏನಾದರೂ ಒಂಚೂರು ನೆಲಕ್ಕೆ ಬಿದ್ದರೆ ನಿಮ್ಮ ಕೈಲಿ ಏನೂ ಇಲ್ಲ ಅಂದರೆ, ನಿಜ ಹೇಳ್ತಾ ಇದ್ದೀನಿ, ನಮ್ಮಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟೋ ಆಶ್ರಮಗಳಲ್ಲಿ ನಿಮಗೂ ಒಂದು ಜಾಗ ಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಒಂದು ಪರಿಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ. ನಿಜವಾಗ್ಲೂ ಅಂತ ಮಕ್ಕಳಿಗೆ ನನ್ನ ಅಧಿಕಾರ ಅಂತ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಗಂಡಕ್ಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡ್ಲಿ.